ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಒಂದು ಕಡೆ ಮಳೆ ಆದರೆ ಮತ್ತೊಂದು ಕಡೆ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗಿ ರೈತರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಎಲ್ಲಿ ಮಳೆ ಆಗಿದೆ ಮತ್ತು ಎಲ್ಲಿ ಕೈ ಕೊಟ್ಟಿದೆ ಅಂತಕ್ಕಂಥ ವಿವರಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನಲ್ಲಿ ಈ ಬಾರಿ ಮಳೆ ಆಗಿರ್ತಕ್ಕಂಥದ್ದು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದಿದ್ರು ಕೂಡ ಸಾಧಾರಣವಾಗಿ ಈ ಒಂದು ಎರಡು ತಾಲೂಕಿನಲ್ಲಿ ಮಳೆ ಸುರಿದಿದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿಯಲ್ಲಿ ಆಗಿರ್ತಕ್ಕಂತಹ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಜಲಾಶಯಗಳಿಗೆ ನೀರು ಕೂಡ ಹರಿದು ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ 3 ತಾಲೂಕು, ಅದರಲ್ಲೂ ಪ್ರಮುಖವಾಗಿ ಯರಗಟ್ಟಿ, ಸವದತ್ತಿ ಹಾಗೇನೆ ರಾಮದುರ್ಗ ತಾಲೂಕಿನಲ್ಲಿ ಮಳೆಯ ಕೊರತೆ ತೀವ್ರ ಆಗಿರ್ತಕ್ಕಂಥದ್ದು. ಕಳೆದ 3 ವಾರಗಳಿಂದಲೂ ಕೂಡ ಸತತವಾಗಿ ಒಂದು ಹನಿ ಮಳೆಯೂ ಕೂಡ ಅಲ್ಲಿ ಆಗಿಲ್ಲ. ಹೀಗಾಗಿ ಅಲ್ಲಿನ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಪ್ರಮುಖವಾಗಿ ಈ ಒಂದು ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಹೆಸರು, ಉದ್ದು ಸೇರಿದಂತೆ ಮೆಕ್ಕೆಜೋಳ ಜೊತೆಗೆ ಏನು ಅಂತಂದ್ರೆ ಹತ್ತಿ, ಶೇಂಗಾ ಬೆಳೆಯನ್ನ ಪ್ರಮುಖವಾಗಿ ಬೆಳೆಯಲಾಗುತ್ತೆ. ಈ ಎಲ್ಲ ಬೆಳೆಗಳು ಕೈ ಕೊಡುವಂತ ಆತಂಕ ಇರತಕ್ಕಂಥದ್ದು. ಈಗಾಗಲೇ ಹೆಸರು ಬೆಳೆಗೆ ಹುಳವನ್ನ ಹತ್ತಿ ಸಂಪೂರ್ಣವಾಗಿ ಹಾಳಾಗಿದೆ. ಹೆಸರು ಬೆಳೆಯಿಂದಲೇ ಕೂಡ ರೈತರಿಗೆ ಹೆಚ್ಚಿನ ಆದಾಯನ ಬರುತ್ತೆ ಮತ್ತು ಹೆಸರು ಬೆಳೆ ಕೇವಲ 90 ದಿನಗಳ ಒಳಗಾಗಿ ಬರುವಂತಹ ಬೆಳೆ. ಹಾಗಾಗಿ ಈ ಒಂದು ಬೆಳೆಯನ್ನ ರೈತರು ಮುಂಗಾರಿನ ಸಂದರ್ಭದಲ್ಲಿ ಏನು ಬೆಳೆಯಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ಹೆಸರು ಬೆಳೆ ಈಗ ಸಂಪೂರ್ಣವಾಗಿ ನಾಶವಾಗಿದೆ. ಈ ಒಂದು ನಾಶವಾದಂತಹ ಪ್ರದೇಶಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಅಧಿಕಾರಿಗಳ ತಂಡ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. 3 ತಾಲೂಕಿನ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರ ವಾಸ್ತವ ಸ್ಥಿತಿಯನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ 2-3 ದಿನಗಳಲ್ಲಿ ವರದಿ ಕೊಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವರದಿ ಕೊಟ್ಟ ಬಳಿಕ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವರದಿ ಕಳಿಸುತ್ತೆ. ಕೇಂದ್ರದ ಅಧಿಕಾರಿಗಳು ಒಂದು ಬರವನ್ನ ಅಧ್ಯಯನ ಮಾಡಬೇಕಿದೆ. ಅಷ್ಟರೊಳಗಾಗಲೇ ಈ ಒಂದು ಹೆಸರು ಬೆಳೆ ಏನಿದೆ ಸಂಪೂರ್ಣವಾಗಿ ಹಾನಿಯಾಗುವಂತ ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಮಧ್ಯಂತರ ಬರ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿ ಏನೋ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ 3 ತಾಲೂಕಿನಲ್ಲಿ ನಡೀತಾ ಇದೆ. ಆದ್ರೆ ಸರ್ಕಾರ ಕೊಡುವಂತಹ ಪರಿಹಾರ ಯಾವುದಕ್ಕೂ ಕೂಡ ಸಾಕಾಗಲ್ಲ. ನಮಗೆ ಹೆಚ್ಚಿನ ಪರಿಹಾರ ಕೊಡಿ ಅಂತಕ್ಕಂಥದ್ದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ಯಾಕಂದ್ರೆ ಹೆಕ್ಟರ್ ಒಂದಕ್ಕೆ ಬಿತ್ತನೆ ಮತ್ತು ಬೆಳೆ ಬೆಳಿಬೇಕಾದ್ರೆ 20,000 ರಿಂದ 30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಸರ್ಕಾರ ಕೇವಲ 2-3 ಸಾವಿರ ರೂಪಾಯಿ ಎಕರೆಗೆ ಕೊಡ್ತಾ ಇದೆ. ಇದು ಯಾವುದಕ್ಕೂ ಕೂಡ ಸಾಕಾಗಲ್ಲ. ಇದು NDRF ರೂಲ್ಸ್ ಮತ್ತು SDRF ರೂಲ್ಸ್ ಗಳೇನು ಈ ಹಿಂದಿನ ರೂಲ್ಸ್ ಗಳಿದೆ ಅದನ್ನ ಬದಲಾವಣೆ ಮಾಡಬೇಕಂತ ಅನಿವಾರ್ಯ ಇರ್ತಕ್ಕಂಥ. ಪ್ರತಿ ಬಾರಿ ಬರ ಮತ್ತು ನೆರೆ ಸಂದರ್ಭದಲ್ಲಿ ರೈತರು ಈ 2 ಬೇಡಿಕೆಗಳನ್ನು ನೀಡ್ತಾರೆ. ಏನು NDRF ಮತ್ತು SDRF ರೂಲ್ಸ್ ಗಳನ್ನ ಬದಲಾವಣೆ ಮಾಡಿ ಅಂತ. ಆದ್ರೆ ಇದುವರೆಗೂ ಕೂಡ ಅದು ಬದಲಾವಣೆ ಆಗಿಲ್ಲ. ಹೀಗಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನೋ ಯರಗಟ್ಟಿ ತಾಲೂಕಿನ ಹಲವು ಗ್ರಾಮಗಳಿಗೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ಏನು ವಾಸ್ತವದಲ್ಲಿ ಬೇರೆ ಅಂದ್ರೆ ದಾಖಲೆಗಳಲ್ಲಿ ಬೇರೆ, ವಾಸ್ತವದಲ್ಲಿ ಗಂಭೀರ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ನೀನು ಹೇಳ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನು 10 ದಿನಗಳ ಬಳಿಕ ಮತ್ತಷ್ಟು ಏನು ಪರಿಸ್ಥಿತಿ ಬಿಗಡಾಯಿಸುವಂತ ಆತಂಕ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ 3 ತಾಲೂಕಿನಲ್ಲಿ ಮಳೆ ಆಗ್ಲೇ ಇಲ್ಲ. ಈಗ ಏನು ಅಲ್ಪ ಸ್ವಲ್ಪ ಇದ್ದಂತಹ ಬೆಳೆಯೂ ಕೂಡ ಕೈ ಕೊಡುತ್ತೆ. ಮುಂದೆ ಜಾನುವಾರುಗಳು ಕೂಡ ಮೇವಿಗೆ ಪರದಾಡುವಂತಹ ಸ್ಥಿತಿ ಎದುರಾಗುವಂತ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅನೇಕ ಜಾನುವಾರುಗಳನ್ನು ಈಗಾಗಲೇ ರೈತರು ಮಾರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಏನು ಅವಕ್ಕೆ ತಿನ್ನಕ್ಕೆ ಮೇವೇ ಇಲ್ಲ ಸಂದರ್ಭದಲ್ಲಿ ಅದು ಹೊರೆ ಆಗುತ್ತೆ ಅಂತ ಕಾರಣಕ್ಕಾಗಿ ಮಾರಾಟವನ್ನು ಮಾಡ್ತಾರೆ. ಮತ್ತು ಯರಗಟ್ಟಿ, ರಾಮದುರ್ಗ, ಸವದತ್ತಿ ಭಾಗದಲ್ಲಿ ಅನೇಕ ಜನ ಈಗಾಗಲೇ ಗುಳೆ ಹೋಗಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು. ಅನೇಕ ಊರುಗಳಲ್ಲಿ ಇಲ್ಲಿ ಗುಳೆಯನ್ನು ಹೋಗ್ತಾರೆ. ಪ್ರಮುಖವಾಗಿ ಗೋವಾ ಇಲ್ವೇ, ಮುಂಬೈ ಇಲ್ವೇ, ದೊಡ್ಡ ಬೆಂಗಳೂರು ನಗರಗಳಿಗೆ ಗುಳೆಯನ್ನು ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಬರ ಪರಿಹಾರ ಕಾಮಗಾರಿಯನ್ನ ಶೀಘ್ರದಲ್ಲಿ ಆರಂಭ ಮಾಡಿ ಜನರಿಗೆ ಉದ್ಯೋಗವನ್ನ ಕೊಡಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಬರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 2-3 ದಿನಗಳಲ್ಲಿ ವರದಿಯನ್ನ ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಈ ಹಿಂದೆಯೂ ಕೂಡ ಬರ ಅಧ್ಯಯನ ತಂಡ ಏನು ಅಧಿಕಾರಿಗಳ ತಂಡ ರವಾನೆ ಮಾಡಿತ್ತು. ಈಗ ಉಸ್ತುವಾರಿ ಸಚಿವರೇ ಸ್ವತಃ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಅರಿತಿದ್ದಾರೆ. ಇನ್ನು 2-3 ದಿನಗಳಲ್ಲಿ ವರದಿಯನ್ನ ಸಲ್ಲಿಸಲಾಗುತ್ತೆ. ಪರ್ಯವೇಕ್ಷಣೆ ಮಾಡ್ತಾ ಇದೀವಿ 3 ತಾಲೂಕಲ್ಲಿ. ಒಂದು ಯರಗಟ್ಟಿ, ರಾಮದುರ್ಗ, ಸವದತ್ತಿ. ಇದು ಸಾಯಂಕಾಲ 6-7 ಗಂಟೆವರೆಗೆ ಸುಮಾರು ಒಂದು 15 ಹಳ್ಳಿಗೆ ವಿಸಿಟ್ ಮಾಡ್ತೀವಿ. ಸೊ ಈಗಾಗಲೇ ಬೆಳೆ ಬಂದಿದೆ ನೋಡ್ಲಿಕ್ಕೆ ಅನಿಸ್ತದೆ. ಆದರೆ ವಾಸ್ತವಿಕವಾಗಿ ಬೆಳೆ ಬರುವಂತ ಲಕ್ಷಣಗಳು ಕೂಡ ಇಲ್ಲ. ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಹಾರ್ಟಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿದೆ. ಮೋರ್ ದೆನ್ 90% ಆಗಿದೆ, 97 ಆಗಿದೆ. ಸೊ ಆದರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಭಾಳ ಗಂಭೀರ ಪರಿಸ್ಥಿತಿ ಇದೆ. ಸೊ ನೋಡೋಣ, ಇನ್ನೊಂದು 10 ದಿವಸ ಒಳಗಡೆ ಮಳೆ ಆಗದಿದ್ರೆ ಇನ್ನೂ
ಸಮಸ್ಯೆ ಹೆಚ್ಚಾಗುತ್ತೆ ಮತ್ತು ಏರಿಯಾ ಜಾಸ್ತಿ ಆಗುತ್ತೆ. ಸೊ ನೋಡೋಣ, ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದ್ದಾರೆ, ಬಹುಶಃ ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತೈತಿ, ಎರಡನೇ ಹಂತ. ಸೊ ಇನ್ನು 10 ದಿವಸದ ನಂತರ ಸೊ ಬಹುಶಃ ಭಾಳಷ್ಟು ಡ್ಯಾಮೇಜ್ ಆಗುವಂಥ ಲಕ್ಷಣಗಳು ಕಾಣ್ತಿದೆ. ಸೊ ಇದನ್ನೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ, ನಂತರ ಬರಗಾಲ ಘೋಷಣೆ ಮಾಡಬೇಕಾಗುತ್ತೆ. ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ. ನೋಡ್ಲಿಕ್ಕೆ ಮಾತ್ರ ಅದು ಹಸಿರು ಕಾಣ್ತಾ ಇದೆ. ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಈಗ 65 ಏನೋ ಮಾಡಿದಾರೆ ಸರ್ವೆ, ಆದ್ರೆ ಇದು ಬಹಳ ಇನ್ನೂ ಹೆಕ್ಟರ್ ಮಾಡಿದ್ದಾರೆ. ಇದಾದ್ರೆ ಇನ್ನು ಬಹಳ ಗಣನೀಯವಾಗಿ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣ ಬರ್ತದೆ. ಎಲ್ಲ ಇಡೀ ಜಿಲ್ಲಾಡಳಿತ ನಾವು ನಮ್ಮ ಉಸ್ತುವಾರಿ ಸಚಿವರ ಜೊತೆ ಯರಗಟ್ಟಿ, ಸೌಂದತ್ತಿ ಹಾಗೂ ರಾಮದುರ್ಗ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಈ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿದ್ದಾವೆ, ಕ್ರಾಪ್ ಸಿಚುವೇಶನ್ ಏನಿದೆ, ಬೆಳೆ ಸಿಚುವೇಶನ್ ಏನಿದೆ, ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆನಲ್ಲಿ ಒಟ್ಟು 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇರುತ್ತೆ. ಅದರ ಪೈಕಿ 97% ನಾವು ಈಗಾಗಲೇ ಸೋಯಿಂಗ್ ಮುಗಿಸ್ಕೊಂಡಿದ್ದೀವಿ. 2 ತಿಂಗಳಿಂದ ಆವಾಗ ಸ್ವಲ್ಪ ಮಳೆ ಆಗ್ತಾ ಇತ್ತು. ಅದರಿಂದ ಇಡೀ ಮುಂಗಾರು ಮಳೆ ನಾವು ನೋಡಿದ್ದೀವಿ ಅಂದರೆ ಒಂದು 15% ಪಾಸಿಟಿವ್ ಅಲ್ಲಿ ಇದೆ. ಆದರೆ ಈ 3 ತಾಲೂಕುಗಳಲ್ಲಿ ಸೌದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ಹಿಂದಿನ 2.5 ವಾರದಿಂದ ಬಹಳ ಮಳೆ ಕೊರತೆ ಇದೆ. ಆನ್ ಆನ್ ಆವ್ರೇಜ್ 30-40% ಕೊರತೆ ಈ 3 ತಾಲೂಕುಗಳೇನೇನಿದೆ. ಜೊತೆಯಲ್ಲಿ ಇಡೀ ಜಿಲ್ಲೆನಲ್ಲಿ 15 ತಾಲೂಕುಗಳ ಪೈಕಿ 12 ತಾಲೂಕುಗಳಲ್ಲಿ ಈ ಥರ ಮಳೆ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಒಂದು 5 ದಿವಸ ಹಿಂದೆ ಹೆಸರುಕಾಳು ಹಾಗೂ ಉದ್ದು ಏನಿದೆ, ಈ 2 ಕ್ರಾಪ್ಸ್ ಬಹಳ ಇಲ್ಲಿ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಸೌಂದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡಿದ್ದೀವಿ. ಅಂದರೆ ಈಗ ತಕ್ಷಣ ರೈತರಿಗೆ ಪರಿಹಾರ ಸಿಗೋ ರೀತಿ ನಾವು ಲಿಮಿಟೆಡ್ ಕ್ರಾಪ್ ಬೇಸ್ಡ್ ಡ್ರೌಟ್ ಡಿಕ್ಲೇರ್ ಮಾಡಿದ್ದೀವಿ. 25% ದುಡ್ಡು ಸಿಗುತ್ತೆ, ಎಕರೆಗೆ ಸರಿಸುಮಾರು ಒಂದು 2-2.5 ಸಾವಿರ ರೂಪಾಯಿ ರೈತರಿಗೆ ತಕ್ಷಣ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ವಾರ ಈ ಥರ ಬಿಸಿಲು ಮಳೆ ಆಗಲಿಲ್ಲ, ಇದೇ ಥರ ಸಿಚುವೇಶನ್ ಇನ್ನೊಂದು ವಾರ ಮುಂದುವರೆದಿದೆ ಅಂದರೆ ಆವಾಗ ಈ ಎಲ್ಲ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಆಗ್ತಾ ಇದೆ 3 ವಾರ ಕನ್ಸಿಕ್ಯೂಟಿವ್ ಲೆಸ್ ರೈನ್ಫಾಲ್ ಆರ್ ನೋ ರೈನ್ಫಾಲ್ ಅಂತ ನಾವು ಡಿಕ್ಲೇರ್ ಮಾಡಿಕೊಂಡು ಆವಾಗ ಡ್ರೌಟ್ ಸಿಚುವೇಶನ್ ನಾವು ಘೋಷಣೆ ಮಾಡಲಿಕ್ಕೆ ಆಗುತ್ತೆ. ಮತ್ತೊಂದು ಕಡೆ ಏನು ಬೆಳಗಾವಿ ಜಿಲ್ಲೆ ಮಲಪ್ರಭಾ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯು ಕೂಡ ನಿನ್ನೆ ಮಾಡಲಾಗಿರ್ತಕ್ಕಂಥದ್ದು. ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಬೆಳೆಗಳಿಗೂ ಕೂಡ ನೀರನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಮಳೆ ಬರದಂತ ಸಂದರ್ಭದಲ್ಲಿ ಡ್ಯಾಮ್ ನೀರನ್ನ ಕೇವಲ ಕುಡಿಯೋ ನೀರಿಗೆ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಲಾಗಿತ್ತು. ಈಗ ಅದನ್ನ ಸಡಿಲಿಕೆ ಮಾಡುವಂತ ಸಾಧ್ಯತೆಗಳಿದೆ. ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಟ್ಟು ರೈತರಿಗೆ ಏನು ಕಾಲುವೆ ಪಕ್ಕದ ರೈತರಿಗಾದ್ರೂ ಬೆಳೆಯಕ್ಕೆ ಅವಕಾಶ ಕೊಡಬೇಕಂತ ಸ್ಥಿತಿ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಅಂದ್ರೆ ಖಾನಾಪುರ ಮತ್ತು ಬೆಳಗಾವಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದಿದ್ರು ಕೂಡ ಸಾಧಾರಣವಾಗಿ ಇಲ್ಲಿ ಮಳೆ ಆಗಿದೆ. ಇಲ್ಲಿ ರೈತರು ಈಗ ಏನು ತಮ್ಮ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಮತ್ತೊಂದು ಕಡೆ 3 ತಾಲೂಕುಗಳಲ್ಲಿ ಈ ರೀತಿ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಆ ಒಂದು ರೈತರಿಗೆ NDRF, SDRF ಬದಲಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹ ಸದ್ಯ ಕೇಳಿ ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.